ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯವರಿಗೆ ಪ್ರೀತಿ, ಪ್ರೇಮ ಇತ್ಯಾದಿ ವಿಚಾರಗಳಲ್ಲಿ ತುಂಬ ಗೊಂದಲವಾಗುತ್ತೆ, ಮನಸ್ಸಿಗೆ ಬೇಸರವಾಗುತ್ತೆ. ನಾನು ನಂಬಿಕೆಯನ್ನು ಇಟ್ಟುಕೊಂಡು ಪ್ರೇಮಿಸಿದೆ, ನನಗೆ ಅನ್ಯಾಯ ಆಗ್ತಾ ಇದೆ ಇತ್ಯಾದಿ ವಿಚಾರಗಳೆಲ್ಲ ಮನಸ್ಸಿಗೆ ಬರುವಂಥದ್ದಾಗುತ್ತೆ. ಯಾರನ್ನ ನಂಬೋದು, ಯಾವ ರೀತಿಯಲ್ಲಿ ನಂಬಬೇಕು, ನಮ್ಮ ಒಳ್ಳೆಯತನವೇ ದೌರ್ಬಲ್ಯವಾಯಿತಾ ಅನ್ನುವಂಥದ್ದೆಲ್ಲ ಪ್ರಶ್ನೆ ಮನಸ್ಸಿಗೆ ಬರುವಂಥದ್ದು. ಒಟ್ಟಾರೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ದೊಡ್ಡ ಮಟ್ಟದ ಗೊಂದಲವನ್ನು ಮಾಡಿಕೊಂಡು ನೋವನ್ನು ಅನುಭವಿಸ್ತಕ್ಕಂಥದ್ದಾಗತ್ತೆ. ಯಶಸ್ಸಿನ ಬಗ್ಗೆ ನಿರ್ದಿಷ್ಟವಾದಂತಹ ಗುರಿ ಇರಬೇಕು. ನಾನು ಈ ಕೆಲಸವನ್ನೇ ಮಾಡಿ ಸಾಧಿಸ್ತೀನಿ, ಇದರಲ್ಲಿ ಜಯವನ್ನು ನಾನು ಕಾಣ್ತೀನಿ, ಇದರಿಂದ ನನ್ನ ಜೀವನವನ್ನು ನಾನು ರೂಪಿಸ್ಕೊಳ್ತೀನಿ ಅನ್ನುವಂತಹ ದೃಢವಾದಂತಹ ನಂಬಿಕೆ, ಭಾವನೆ ಮನಸ್ಸಿನಲ್ಲಿ ಗಟ್ಟಿಯಾದಾಗ ಮಾತ್ರ ಆ ಕೆಲಸದಿಂದ ಆಗತಕ್ಕಂತಹ ಅನುಕೂಲಗಳು ನಿಮಗೆ ಸಿಕ್ಕುವಂಥದ್ದಾಗತ್ತೆ. ನಿಮ್ಮ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾದಂತಹ ದಿವಸ ಇದು. ಭದ್ರತೆ ಕೂಡ ಇರಲಿ, ಯಾವುದೇ ರೀತಿಯ ತೊಂದರೆಗೆ ಕಾರಣ ಆಗಬಾರ್ದು. ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದಾಗಬೇಕು. ನಿಮ್ಮ ಜೀವಕ್ಕೆ, ಜೀವನಕ್ಕೆ ಯಾವುದಕ್ಕೂ ಕೂಡ ಹಾನಿ ಆಗಬಾರದು ಅನ್ನುವಂಥದ್ದು ಅತಿ ಮುಖ್ಯವಾಗುತ್ತೆ. ಆ ರೀತಿಯ ಒಂದು ಸಂದರ್ಭಗಳನ್ನು ಎದುರಿಸಬೇಕಾದಂತಹ ತುಂಬ ಹೆಚ್ಚು ದುಷ್ಪರಿಣಾಮವನ್ನು ಬೀರತಕ್ಕಂತಹ ದಿವಸ ಇದು ಅಂತ ಹೇಳಬೇಕಾದಂಥದ್ದು. ಅದೃಷ್ಟ ಚೆನ್ನಾಗಿದೆ, ಪರವಾಗಿಲ್ಲ, ಏನೋ ಒಂದು ರೀತಿಯಲ್ಲಿ ನನಗೆ ಒಳ್ಳೆಯದಾಗತ್ತೆ ಅಂತ ಹೇಳಿ ಆಲೋಚನೆ ಮಾಡುವಷ್ಟರಲ್ಲಿ ದಿನ ಕಳೆದು ಹೋಗ್ಬಿಡುತ್ತೆ, ಏನೂ ಪ್ರಯೋಜನಕ್ಕೆ ಬರದೇ ಇರುವಾಗ ಆಗುತ್ತೆ. ಬೆಲೆ ಬಾಳತಕ್ಕಂತಹ ವಸ್ತುವನ್ನು ಖರೀದಿ ಮಾಡುವಂತಹ ವಿಚಾರದಲ್ಲಿ ಒಂದಷ್ಟು ಚರ್ಚೆಯನ್ನು ಮಾಡ್ತೀರಿ, ಆದರೆ ಆ ವಸ್ತು ಇಷ್ಟ ಆಗತ್ತೆ, ನೀವು ಮಾಡಿದಂತಹ ಚರ್ಚೆ ವ್ಯರ್ಥವಾಗುತ್ತೆ. ವಸ್ತುವನ್ನು ಕೊಂಡುಕೊಳ್ಳೋದು ಕಷ್ಟ ಸಾಧ್ಯವಾದೀತು, ಅಥವಾ ಕೊಂಡುಕೊಂಡರೂ ಕೂಡ ಅದರಲ್ಲಿ ಏನೋ ಲೋಪದೋಷಗಳು ಕಾಣುವಂಥದ್ದು, ಇಲ್ಲ ಹೆಚ್ಚು ಹಣ ಖರ್ಚಾಗಿರುವಂಥದ್ದು, ಇಲ್ಲ ಮೋಸ ಆಗುವಂಥದ್ದು, ಹೀಗೆ ಒಂದು ರೀತಿಯಲ್ಲಿ ಸಮಸ್ಯೆಗೆ ಒಳಗಾಗ್ತೀರಿ ಅಂತ ಅರ್ಥ. ನಿಮ್ಮ ಸೇವೆ ಹಾಗೆ ಸಮಾಜಕ್ಕೆ ನೀವು ಕೊಡ್ತಕ್ಕಂತಹ ಯಾವುದೋ ಒಂದು ರೀತಿಯ ಕೊಡುಗೆ ಅಥವಾ ಸಹಾಯ ಜನಮನ್ನಣೆಗೆ ಕಾರಣವಾಗುತ್ತೆ. ಜನ ನಿಮ್ಮನ್ನು ಒಪ್ಕೊಳ್ತಾರೆ, ಜನ ಮೆಚ್ಚುತ್ತಾರೆ. ಜನದಿಂದ ನಿಮಗೆ ಒಂದು ಮೆಚ್ಚುಗೆಯ ಮಹಾಪೂರ ನಿಮಗೆ ಹರಿದು ಬರ್ತಕ್ಕಂಥದ್ದು, ಅಥವಾ ನಿಮ್ಮ ಮನಸ್ಸಿಗೆ ಜನರ ಅಭಿಮಾನ ಸಿಕ್ಕುವಂಥದ್ದು, ಇವೆಲ್ಲವೂ ಆಗುತ್ತೆ. ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಆಸಕ್ತಿ ವಹಿಸ್ತೀರಿ, ಅವಕಾಶಗಳು ಕೂಡ ನಿಮಗೆ ಸಿಕ್ಕಬಹುದು. ಅದನ್ನು ಸದ್ವಿನಿಯೋಗ ಮಾಡಿಕೊಂಡಾಗ ಮತ್ತಷ್ಟು ಜನರ ಪ್ರೀತಿ, ಜನರ ವಿಶ್ವಾಸವನ್ನು ಗಳಿಸೋದಕ್ಕೆ ಅವಕಾಶಗಳು ಹೆಚ್ಚಾಗತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಷಭ ರಾಶಿ, ಯಾವುದೇ ವಿಷಯ ಇರಲಿ, ವಾದ ವಿವಾದಗಳಲ್ಲಿ ತಲೆ ಹಾಕದೇ ಇದ್ದುಬಿಟ್ರೆ ಬಹಳ ಒಳ್ಳೆಯದು. ವಿನಾಕಾರಣ ನೀವೇ ಒಂದಷ್ಟು ಗೊಂದಲಗಳನ್ನು ಸೃಷ್ಟಿ ಮಾಡ್ಕೊಳ್ತೀರಿ, ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ಕೊಳ್ತೀರಿ, ಅದು ಬೇಡವಾಗಿರುತ್ತೆ. ಆದರೆ ಅಂತಹ ಸಂದರ್ಭಗಳು ಬಂದಾಗ ಬಹಳ ಎಚ್ಚರಿಕೆಯಿಂದ, ಬಹಳ ಸೂಕ್ಷ್ಮದಿಂದ, ಬಹಳ ಬುದ್ಧಿವಂತಿಕೆಯಿಂದ ಅದರಿಂದ ನೀವು ದೂರ ಉಳ್ಕೊಳ್ತಕ್ಕಂಥದ್ದು ನಿಮಗೆ ಕ್ಷೇಮ. ಇಲ್ಲ ನಾನು ಏನೋ ಸಾಧಿಸ್ಬಿಡ್ತೀನಿ ಅಂತ ಹೇಳಿ ನೀವೇ ಕಾಲ ಕೆರ್ಕೊಂಡು ಹೋದರೆ ತೊಂದರೆಯನ್ನು ಅನುಭವಿಸಲೇಬೇಕಾದಂತಹ ದಿವಸವಾಗತ್ತೆ. ಅನಗತ್ಯವಾದಂತಹ ಅಥವಾ ಅನುಪಯುಕ್ತವಾದಂತಹ ಕೆಲಸಗಳಲ್ಲಿ ಸಮಯವನ್ನು ವ್ಯರ್ಥ ಮಾಡ್ತೀರಿ. ಯಾವ ಕೆಲಸ ಮಾಡೋದ್ರಿಂದ ಏನೂ ಉಪಯೋಗ ಇಲ್ವೋ, ಕೇವಲ ಸಮಯ ಹಾಳಾಗುತ್ತೋ ಅಂತಹ ಕೆಲಸಗಳನ್ನು ಮಾಡ್ತೀರಿ. ಹಾಗೆ ಯಾವುದರಿಂದ ಏನೂ ನಿಮಗೆ ಒಳ್ಳೆಯದು ಅಥವಾ ಮನಸ್ಸಿಗೆ ಸಮಾಧಾನ ಇಲ್ಲವೋ ಅಂತಹ ಕೆಲಸಗಳಲ್ಲೇ ಆಸಕ್ತಿಯನ್ನು ಹೆಚ್ಚಾಗಿ ತೋರಿಸ್ತೀರಿ. ಹೀಗಾಗಿ ಅದು ಸಮಯ ವ್ಯರ್ಥವಾಗುತ್ತೆ ಹೊರತು ನಿಮಗೆ ಅದರಿಂದ ಯಾವುದೇ ರೀತಿಯ ಪ್ರಯೋಜನಗಳು ಆಗದೇ ಇರತಕ್ಕಂಥದ್ದಾಗುತ್ತೆ. ಹಣದ ವಿಚಾರದಲ್ಲಿ ನಿರಾಸೆ ಆಗ್ತಕ್ಕಂಥದ್ದು, ಯಾವುದೋ ದುಡ್ಡು ಬರುತ್ತೆ ಅಂತಲೋ ಅಥವಾ ಇನ್ನೇನೋ ಹಣದ ಅನುಕೂಲ ಆಗುತ್ತೆ ಅಂತಲೋ ಆಸೆ ಪಟ್ಟಿದ್ದರೆ ಅಥವಾ ನಿರೀಕ್ಷೆಯಲ್ಲಿದ್ದರೆ ಅದೆಲ್ಲ ಹುಸಿಯಾಗುತ್ತೆ, ಸುಳ್ಳಾಗುತ್ತೆ, ನಿಮಗೆ ನಿರಾಸೆ ಆಗುವಂಥದ್ದಾಗತ್ತೆ. ತಾಳ್ಮೆಯಿಂದ ಆತ್ಮಾವಲೋಕನವನ್ನು ಮಾಡಿಕೊಳ್ಳಿ. ನಾನು ಮಾಡ್ತಾ ಇರೋದು ಸರಿನಾ? ಹೇಗೆ ನನ್ನ ದಿನನಿತ್ಯದ ಕೆಲಸಗಳಾಗ್ತಾ ಇದೆ? ಎಷ್ಟರ ಮಟ್ಟಿಗೆ ನಾನು ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀನಿ? ನನ್ನ ವಯಸ್ಸಿಗೆ ಅನುಗುಣವಾಗಿ ನನ್ನ ಮನೆಯಲ್ಲಿ ಯಾವ ರೀತಿಯಲ್ಲಿ ನಡ್ಕೊಳ್ತಾ ಇದ್ದೀನಿ? ವಿದ್ಯಾರ್ಥಿಯಾಗಿದ್ದರೆ ಹೇಗೆ ಓದ್ತಾ ಇದ್ದೀನಿ? ಕೆಲಸಕ್ಕೆ ಹೋಗ್ತಾ ಇದ್ದರೆ ಎಷ್ಟರ ಮಟ್ಟಿಗೆ ನಾನು ನನ್ನ ವೃತ್ತಿಗೆ, ನನ್ನ ಉದ್ಯೋಗಕ್ಕೆ, ಆ ಸ್ಥಾನಕ್ಕೆ ನ್ಯಾಯವನ್ನು ಒದಗಿಸ್ತಾ ಇದ್ದೀನಿ? ಇವೆಲ್ಲವನ್ನು ಪ್ರಶ್ನೆ ಮಾಡಿಕೊಳ್ಬೇಕಾಗತ್ತೆ. ಎಲ್ಲಿ ಯಾವುದು ತಪ್ಪಿದೆಯೋ ಅದನ್ನು ಆ ಕ್ಷಣದಿಂದಲೇ ತಿದ್ದುಕೊಳ್ಳೋದಕ್ಕೆ ಮನಸ್ಸನ್ನು ಮಾಡಬೇಕು, ಪ್ರಯತ್ನವನ್ನು ಮಾಡಬೇಕು.
ಪ್ರಯತ್ನಪೂರ್ವಕವಾಗಿ ಆದರೂ ಕೂಡ ತಪ್ಪನ್ನು ತಿದ್ದುಕೊಳ್ಳಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಇಲ್ಲದೇ ಇದ್ದರೆ ಏನೂ ಪ್ರಯೋಜನಕ್ಕೆ ಬರದೇ ಇರುವಂತಹದ್ದು. ಹಾಗೆ ಆತಂಕ ಬೇಡ, ಸಮಾಧಾನದಿಂದ ಎಲ್ಲ ಕೆಲಸಗಳನ್ನು ನಿಭಾಯಿಸಿ. ಎಲ್ಲೂ ಹೆದರ್ಕೊಳ್ಬೇಕಾದಂತಹದ್ದು, ಭಯದಿಂದ ಮಾಡಬೇಕಾದಂತಹ ಅವಶ್ಯಕತೆ ಇಲ್ಲ. ಪ್ರಾಮಾಣಿಕವಾಗಿ ಮನಸ್ತೃಪ್ತಿಯಿಂದ ನೀವು ಮಾಡಬೇಕಾದಂತಹ ಕೆಲಸಗಳನ್ನು ಮಾಡಿದರೆ ಅದರಲ್ಲಿ ಜಯ ನಿಮ್ಮದಾಗ್ತಕ್ಕಂಥದ್ದು. ಮಾಡುವಂತಹ ಕೆಲಸಕ್ಕೆ ನ್ಯಾಯವನ್ನು ಒದಗಿಸ್ತಕ್ಕಂತಹ ಒಂದು ಕೆಲಸವಾಗತ್ತೆ. ಆಗ ನಿಮಗೆ ಜನಮೆಚ್ಚುಗೆ ಅಥವಾ ನಿಮ್ಮನ್ನು ಯಾರು ಒಪ್ಪಿಕೊಳ್ಳಬೇಕೋ ಅಂಥವರಿಂದ ಉತ್ತಮವಾದಂತಹ ಮಾತುಗಳು ನಿಮಗೆ ಬರುವಂಥದ್ದಾಗತ್ತೆ. ನಿಮ್ಮ ಸಹಕಾರಕ್ಕೆ ಅನುಗುಣವಾಗಿ ಬೆಲೆ ದೊರೆಯುವಂಥದ್ದು. ಸಮಾಜದಲ್ಲಿ ಎಷ್ಟರ ಮಟ್ಟಿಗೆ ನೀವು ಸಹಕರಿಸ್ತೀರಿ, ಎಷ್ಟರ ಮಟ್ಟಿಗೆ ಬೇರೆಯವರ ಜೊತೆಯಲ್ಲಿ ಬೆರೀತೀರಿ, ನಿಮ್ಮಿಂದ ಆಗತಕ್ಕಂತಹ ಕೆಲಸಗಳನ್ನು ಎಷ್ಟು ಪ್ರಾಮಾಣಿಕವಾಗಿ ಮಾಡ್ತೀರಿ, ಇವೆಲ್ಲ ಗಣನೆಗೆ ಬರುತ್ತೆ. ಇದರ ಮೇಲೆ ನಿಮ್ಮ ಆದಾಯವಾಗಲಿ ಅಥವಾ ನಿಮಗೆ ಆಗಬೇಕಾದಂತಹ ಅನುಕೂಲವಾಗಲಿ ಎಲ್ಲವೂ ಕೂಡ ನಿರ್ಧಾರವಾಗುತ್ತೆ. ಅದರಂತೆ ನಿಮಗೆ ಫಲ ಸಿಗ್ತಾ ಹೋಗುತ್ತೆ ಎನ್ನುವಂಥದ್ದು. ಈಶ್ವರನನ್ನು ಆರಾಧನೆ ಮಾಡಿ. ಶಿವಂ ಶಾಂತಂ ಜಗನ್ನಾಥಂ ಲೋಕಾನುಗ್ರಹಕಾರಿಣಂ ಶಿವಮೇಕಂ ಪರಂ ವಂದೇ ಶಿಕಾರಾಯ ನಮೋ ನಮಃ ಎಂಬುದಾಗಿ 11 ಬಾರಿ ಹೇಳಿಕೊಳ್ಳಿ. ಆ ಪರಮೇಶ್ವರ ಸಾಂಬ ಶಿವ ನಿಮ್ಮನ್ನು ಸರ್ವತ್ರ ಕಾಪಾಡಲಿ. ಶುಭವಾಗಿ. ಮಿಥುನ ರಾಶಿ, ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆ ಅನ್ನುವಂಥದ್ದು. ಅಂದರೆ ನೀವೆಷ್ಟು ಕಷ್ಟಪಡ್ತೀರೋ, ಎಷ್ಟು ನಿಮ್ಮ ಬುದ್ಧಿವಂತಿಕೆ, ದೇಹಶ್ರಮ ಇವೆಲ್ಲವೂ ಕೂಡ ವಿನಿಯೋಗವಾಗುತ್ತೋ ಅಷ್ಟು ನಿಮಗೆ ಆದಾಯ ಅಥವಾ ಲಾಭ ಅನ್ನುವಂಥದ್ದು ಸಿಗ್ತಾ ಹೋಗುತ್ತೆ. ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ, ಶಾಂತಿಯ ವಾತಾವರಣ ಇದೆ. ಅದನ್ನು ಹಾಗೆ ಕಾಪಾಡಿಕೊಳ್ಳಿ. ಯಾವುದೇ ಕಾರಣಕ್ಕೂ ಆ ಶಾಂತಿಗೆ, ನೆಮ್ಮದಿಗೆ ಭಂಗ ಬರಬಾರದು ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಬರಬೇಕು. ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಏನೂ ಅಸ್ತವ್ಯಸ್ತಗಳಾಗದೇ ಇರೋ ಹಾಗೆ ನೋಡ್ಕೊಂಡ್ಬಿಟ್ರೆ ಮನೆಯಲ್ಲಿ ಶಾಶ್ವತವಾದಂತಹ ನೆಮ್ಮದಿಯನ್ನು ಕಾಣೋದಕ್ಕೆ ಅವಕಾಶವಾಗತ್ತೆ. ಅದು ನಿಮಗೆ ಈ ದಿವಸ ಯೋಗವಾಗಿ ಒದಗಿ ಬಂದಿದೆ. ಅದನ್ನು ಉಪಯೋಗ ಮಾಡಿಕೊಳ್ಳಿ. ಬೇರೆಯವರ ವಿಚಾರದಲ್ಲಿ ಹಸ್ತಕ್ಷೇಪವನ್ನು ಮಾಡಬೇಡಿ, ಅಲ್ಲಿ ಮನಸ್ಸು ಕೆಡುತ್ತೆ. ನನ್ನ ಮಾತನ್ನು ಕೇಳಲಿಲ್ವಲ್ಲ ಅನ್ನುವಂಥದ್ದು ನಿಮಗಿರುತ್ತೆ. ಬೇರೆಯವರಿಗೆ ನಾನ್ಯಾಕೆ ಅವ್ರ ಮಾತನ್ನು ಕೇಳಬೇಕು ಅನ್ನುವಂಥದ್ದಾಗತ್ತೆ. ಹೀಗಾಗಿ ಅಲ್ಲಿ ಮನಸ್ತಾಪಕ್ಕೋ, ವೈರುಧ್ಯಕ್ಕೋ ಕಾರಣವಾಗುತ್ತೆ. ಆ ರೀತಿಯ ವಿಚಾರಗಳು ಬಂದಾಗ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನುವ ರೀತಿಯಲ್ಲಿ ನೀವು ಇರುವಂಥದ್ದು ನಿಮಗೆ ಕ್ಷೇಮ ಅಂತ ಅರ್ಥ. ಜನ ನೀವೇನಾದರೂ ಸಲಹೆಯನ್ನು ಕೊಟ್ಟರೆ ಅದನ್ನು ಸ್ವೀಕರಿಸ್ಬೋದು ಅಥವಾ ಬಿಡ್ಬೋದು, ಅದು ಅವರ ಇಚ್ಛೆ. ಹಾಗಂತ ನಾನು ಹೇಳಿದ್ದನ್ನು ಕೇಳಲಿಲ್ವಲ್ಲ, ನಾನು ಹೇಳದೆ ನನ್ನ ಸಲಹೆಯನ್ನು ಸ್ವೀಕಾರ ಮಾಡಲಿಲ್ವಲ್ಲ ಅಂತ ನೀವು ಸಿಟ್ಟು ಮಾಡಿಕೊಂಡ್ರೆ ಪ್ರಯೋಜನ ಏನೂ ಇಲ್ಲ. ಅದು ಅವರಿಷ್ಟ. ಅದು ಬಲವಂತವಾಗಿ ನೀವು ನಿಮ್ಮ ಸಲಹೆಯನ್ನು ಅವರು ತೀರ್ಮಾನವಾಗಿ ತಗೊಳ್ಬೇಕು ಅಂತ ಹೇಳಿ ನೀವು ಅಪೇಕ್ಷೆ ಪಟ್ಟರೆ ಅದು ನಿಮ್ಮ ತಪ್ಪಾಗುತ್ತೆ. ತಗೊಳ್ಳೋದು ಬಿಡೋದು ಅವರಿಗೆ ಬಿಟ್ಟಿದ್ದು. ನೀವು ಹೇಳಬೇಕಾ, ಆ ಸಂದರ್ಭ ಒದಗಿ ಬಂತ ಹೇಳಿ, ಇಲ್ಲ ಸುಮ್ಮನೆ ಇರುವಂಥದ್ದು ಒಳ್ಳೆಯದಾಗತ್ತೆ. ಕೋಪದಿಂದ ಗಾಯವನ್ನು ಮಾಡಿಕೊಳ್ತೀರಿ. ಯಾವುದೋ ಸಿಟ್ಟು ಗಾಯಕ್ಕೆ ಕಾರಣವಾಗುತ್ತೆ. ಎಚ್ಚರಿಕೆಯನ್ನು ವಹಿಸಿ. ಕುಟುಂಬದವರ ಜೊತೆಯಲ್ಲಿ ಸಂತೋಷವಾಗಿ ಸಮಯವನ್ನು ಕಳೆಯೋದಕ್ಕೆ ಅವಕಾಶ ಇದೆ. ಅದರಿಂದ ವಂಚಿತರಾಗಬೇಡಿ. ಅದು ನಿಜವಾಗಲಿ ನನ್ನ ದೃಷ್ಟಿಯಲ್ಲಿ ಹೇಳಬೇಕು ಅಂತಂದರೆ ಅದೊಂದು ಯೋಗ. ಪ್ರತಿಯೊಬ್ಬರಿಗೂ ಪ್ರತಿ ದಿವಸವೂ ಕೂಡ ಸಿಕ್ಕದೇ ಇರತಕ್ಕಂಥದ್ದು. ಅಂತಹ ಸಮಯ, ಅಂತಹ ಒಂದು ವಾತಾವರಣ ನಿಮಗೆ ಒದಗಿ ಬಂದಿದೆ ಅಂತಾದರೆ ನೀವು ನಿಮ್ಮ ಕುಟುಂಬದ ಸದಸ್ಯರ ಜೊತೆಯಲ್ಲಿ ಸಂತೋಷವಾಗಿ ಕಾಲವನ್ನು ಕಳೆಯುವಂತಹ ವಿಚಾರವನ್ನು ಮಾಡಿ ಆ ರೀತಿಯಲ್ಲಿ ನೀವು ನಡ್ಕೊಳ್ಳಿ ಅಂತ ಅರ್ಥ. ತುಳಸಿಯಿಂದ ಮಹಾವಿಷ್ಣುವನ್ನು ಅರ್ಚನೆ ಮಾಡಿ. ಇಲ್ಲ ಅನುಕೂಲ ಇಲ್ಲ ಅಂತಂದರೆ ಮಹಾವಿಷ್ಣುವನ್ನು ನೀವಿರುವಂತಹ ಜಾಗದಲ್ಲೇ ಸ್ಮರಣೆ ಮಾಡಿ, ಪ್ರಾರ್ಥನೆ ಮಾಡಿ. ಸರ್ವವ್ಯಾಪಿಯಾದಂತಹ ಮಹಾವಿಷ್ಣು ನಿಮ್ಮನ್ನು ಸರ್ವಾಂಗೀಣವಾಗಿ ರಕ್ಷಣೆ ಮಾಡಲಿ. ಶುಭವಾಗಿ. ಕರ್ಕಾಟಕ ರಾಶಿ, ಯಾವುದೇ ರೀತಿಯ ಬದಲಾವಣೆಯ ಬಗ್ಗೆ ಚಿಂತನೆಯನ್ನು ನಡೆಸಬೇಡಿ. ಏನೋ ಬದಲಾವಣೆ ಆಗಬೇಕು, ವಾಹನವೋ, ಸ್ಥಳವೋ, ವೃತ್ತಿಯೋ, ನೌಕರಿಯೋ, ವಿದ್ಯೆಯೋ, ಇದು ಬದಲಾವಣೆ ಆಗಬೇಕು ಅಂತ ಹೇಳಿ ಚಿಂತನೆ ಮಾಡುವಂಥದ್ದು ಬೇಡ. ಗ್ರಹಗತಿ ಚೆನ್ನಾಗಿದ್ದಾಗ, ನಮಗೆ ಅನುಕೂಲವಾಗುವಂತಹ ಒಂದು ಗ್ರಹ ಸ್ಥಾನಗಳು ನಮಗಿದ್ದಾಗ ತನ್ನಿಂದ ತಾನೇ ಎಲ್ಲವೂ ಕೂಡ ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಬದಲಾಗ್ತಾ ಹೋಗುತ್ತೆ. ನಮ್ಮ ಪ್ರಯತ್ನಗಳು ಅಲ್ಪ ಪ್ರಮಾಣದಲ್ಲಿದ್ದರೂ ಕೂಡ ಗ್ರಹಗತಿಯ ಬಲದ ಮೇಲೆ ನಮ್ಮ ಕೆಲಸಗಳೆಲ್ಲ ಆಗುತ್ತೆ. ನಾವು ಪ್ರಯತ್ನಪಟ್ಟು ಗ್ರಹಗತಿ ಚೆನ್ನಾಗಿಲ್ಲ ಅಂತಾದಾಗ ತದ್ವಿರುದ್ಧವಾದಂತಹ ಫಲಗಳು ಸಿಕ್ಕತ್ತೆ. ಯಾಕೆ ನಾವು ಒಳ್ಳೆಯದನ್ನು ಆಲೋಚನೆ ಮಾಡಬಾರ್ದು, ಒಳ್ಳೆಯದನ್ನು ಸ್ವೀಕಾರ ಮಾಡಬಾರ್ದು?
ಅತಿಯಾದಂತಹ ಪ್ರಯತ್ನಕ್ಕೆ, ಅತಿಯಾದಂತಹ ಯಾವುದೋ ಆಸೆಗೋ ಒತ್ತಡಕ್ಕೋ ಕಟ್ಟುಬಿದ್ದು ಇಲ್ಲದೇ ಇರತಕ್ಕಂತಹ ತೊಂದರೆಗಳನ್ನು ಯಾಕೆ ಮಾಡಿಕೊಳ್ಬೇಕು? ಇವೆಲ್ಲ ಪ್ರಶ್ನೆಗಳಾಗತ್ತೆ. ಈ ರೀತಿ ಇದ್ದಾಗ ನಾವು ವಿವೇಕದಿಂದ ವರ್ತಿಸಬೇಕಾದಂಥದ್ದು. ನಮಗೆ ಗೊತ್ತಿಲ್ಲದೆ ಇರತಕ್ಕಂತಹ ವಿಚಾರಗಳನ್ನು ನಾವು ಕೇಳಿದಾಗ ಅದನ್ನು ಸರಿಯಾಗಿ ತಿಳ್ಕೊಂಡು ಅದನ್ನು ಅನುಸರಿಸ್ತಕ್ಕಂತಹ ಪ್ರಯತ್ನವನ್ನು ನಾವು ಮಾಡಿದರೆ ನಮಗೆ ಕ್ಷೇಮ. ಅದರಿಂದ ಬೇರೆ ಯಾರಿಗೋ ಏನೋ ಅನುಕೂಲವಾಗುತ್ತೆ ಅನ್ನುವಂಥದ್ದನ್ನು ಗಣನೆಗೆ ಇಟ್ಕೊಳ್ಳುವಂಥದ್ದು ಬೇಡ. ಹಾಗೆ ಅನುಕೂಲದ ಸಮಯವನ್ನು ವಿನಿಯೋಗ ಮಾಡಿಕೊಳ್ಬೇಕು. ಯಾವುದೋ ಒಂದು ಒಳ್ಳೆಯದಾಗಿ ಕಾಣ್ತಾ ಇದೆ, ಒಳ್ಳೆಯದಾಗಿ ನಿಮ್ಮ ಹತ್ರ ಬಂತು, ಅಂತಹ ಸಂದರ್ಭಗಳು ಬಂತು ಅಂದರೆ ಒಳ್ಳೆಯ ರೀತಿಯಲ್ಲಿ ಅದನ್ನು ವಿನಿಯೋಗ ಮಾಡಿಕೊಳ್ಳಿ, ಅನುಕೂಲ ಮಾಡಿಕೊಳ್ಳಿ, ಅದರಿಂದ ಸಂತೋಷವನ್ನು ಪಡಿ, ನೀವು ಚೆನ್ನಾಗಿರಿ. ಬದಲಾವಣೆ ಅಂತಕ್ಕಂಥದ್ದು ತನ್ನಿಂದ ತಾನೇ ಆಗುತ್ತೆ ಅಂತಾದಾಗ ನೀವು ಅದಕ್ಕೆ ಸರಿಯಾದಂತಹ ರೀತಿಯ ವಿನಿಯೋಗವನ್ನು ಮಾಡಿಕೊಳ್ಬೇಕಾದಂಥದ್ದು. ಹಳೆಯ ವಿಚಾರಗಳನ್ನು ದೂರ ಮಾಡಿ ಬೇಸರವನ್ನು ಕಡಿಮೆ ಮಾಡಿಕೊಳ್ಳಿ. ಯಾವತ್ತೋ ಏನೋ ಘಟನೆ ನಡೆದೋಗಿರುತ್ತೆ, ಆ ಕ್ಷಣಕ್ಕೆ ಅದು ಹೌದು ಅಂತ ಹೇಳಿ ಅನಿಸಿದ್ರೂ ಕೂಡ ಕಾಲಕ್ರಮೇಣ ಅದರಿಂದ ನೀವು ದೂರವಾದಾಗ, ಹೊರಬಂದಾಗ ನಿಮಗೆ ಒಂದಷ್ಟು ಬದಲಾವಣೆಗಳಾಗಬಹುದು. ಅದನ್ನೇ ದ್ವೇಷವಾಗಿ ನಾನು ಇಟ್ಕೊಳ್ತೀನಿ, ಇವತ್ತಲ್ಲ ನಾಳೆ ಅದನ್ನು ಸಾಧಿಸ್ತೀನಿ ಅಂತಕ್ಕಂತಹ ಮನಸ್ಥಿತಿಯಲ್ಲೇ ಇದ್ದರೆ ಅವತ್ತಿನ ಸಮಸ್ಯೆ ಇವತ್ತಿಗೂ ಕೂಡ ನಿಮಗೆ ಮಾರಕವಾಗುತ್ತೆ, ತೊಂದರೆಗೆ ಕಾರಣವಾಗುತ್ತೆ. ಚೆನ್ನಾಗಿರ್ತಕ್ಕಂತಹ ಇವತ್ತನ್ನು ಕೂಡ ನೀವು ಸಂತೋಷವಾಗಿ ಕಳೆಯೋದಕ್ಕೆ ಅವಕಾಶಗಳಾಗೋದಿಲ್ಲ. ನೀವೇ ಮಾಡಿಕೊಳ್ಳುವಂತಹದ್ದು ಸ್ವಯಂಕೃತ ಅಪರಾಧ. ಒಳ್ಳೆಯ ಸಂದರ್ಭ, ಒಳ್ಳೆಯ ಒಂದು ವಿಚಾರ, ಒಳ್ಳೆಯ ಒಂದು ಪರಿಸ್ಥಿತಿ ಇರುವಾಗ ಯಾಕೆ ವಿನಾಕಾರಣ ಅದನ್ನು ಹಾಳು ಮಾಡಿಕೊಳ್ತೀರಿ ಅನ್ನುವಂಥದ್ದು ಹೊಸ ಹೂಡಿಕೆಗೆ ಅನುಕೂಲವಾದಂತಹ ದಿವಸವಾಗತ್ತೆ. ಮನಸ್ಸಿನ ಸ್ಥಿತಿಯನ್ನು ಅಥವಾ ಮನಸ್ಸಿನಲ್ಲಿರ್ತಕ್ಕಂತಹ ಗೊಂದಲಗಳನ್ನು ದೂರ ಮಾಡಿ ಯಾವುದು ನಿಮ್ಮ ಭವಿಷ್ಯಕ್ಕೆ ಒಳಿತೋ ಅಂತಹ ನಿರ್ಧಾರವನ್ನು ಮಾಡಿ ನಿಮ್ಮದೇ ಆದಂತಹ ಸಮಸ್ಯೆಗಳಿಂದ ದೂರ ಬರಬೇಕು. ಅದು ಒಳ್ಳೆಯದು. ಕೆಲವು ದೌರ್ಬಲ್ಯಗಳಿರುತ್ತೆ, ಮತ್ತೆ ಮತ್ತೆ ಹಳೆಯದನ್ನು ಕೆದಕುವಂಥದ್ದು, ಅದರಿಂದ ಏನೋ ಸಮಸ್ಯೆಗಳಾಗಿದ್ದರೆ ಇನ್ನಷ್ಟು ಸಮಸ್ಯೆಗಳನ್ನು ಹುಟ್ಟಾಕುವಂಥದ್ದು, ಒಳ್ಳೆಯದಾಗೋದಕ್ಕೂ ಕೂಡ ನೀವೇ ಅಡ್ಡಿಯನ್ನು ಮಾಡಿಕೊಳ್ಳುವಂಥದ್ದು, ಹೀಗೆಲ್ಲ ಒಂದಷ್ಟಿರುತ್ತೆ. ಅಂತಹ ವಿವೇಕ ಶೂನ್ಯವಾದಂತಹ ಕೆಲಸಗಳನ್ನು ಮಾಡಬೇಡಿ ಅನ್ನುವಂಥದ್ದು ಎಚ್ಚರಿಕೆಯಾಗುತ್ತೆ. ಸುಬ್ರಹ್ಮಣ್ಯ ಸ್ವಾಮಿಗೆ ಅನುಕೂಲ ಇರತಕ್ಕಂಥವರು ಕ್ಷೀರಾಭಿಷೇಕವನ್ನು ಮಾಡಿಸಿ, ಅನುಕೂಲ ಇಲ್ಲದೇ ಇದ್ದರೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಮನಸಾರೆ ಪ್ರಾರ್ಥನೆ ಮಾಡಿ ಆ ಷಣ್ಮುಖನ ಅನುಗ್ರಹ ನಿಮ್ಮನ್ನು ಕಾಪಾಡಲಿ. ಶುಭವಾಗಿ.